ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಮಸಾಲಾ ಖಾರ ಭಾತ್. ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತಕ್ಕಂಥ ಈ ಒಂದು ಉಪ್ಪಿಟ್ಟು ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಸಿಂಪಲ್ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗು ಹೋಗುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಟೇಸ್ಟ್ ಸಹ ಅಷ್ಟೇ. ಥೇಟ್ ನೀವು ಹೋಟೆಲ್ ಅಲ್ಲಿ ದರ್ಶಿನಿ ಹೋಟೆಲ್ಸ್ ಅಲ್ಲಿ ಏನ್ ಬೆಳಿಗ್ಗೆ ತಿಂತಿರೋದು, ಒಂದ್ ಸ್ವಲ್ಪ ಖಾರ ಕಾಯಿ ಚಟ್ನಿ ಜೊತೆ ಇದ್ರ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನೋಡಿರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಮೊದಲನೇದಾಗಿ ಈ ಖಾರ ಬಾತ್ ಮಾಡಲಿಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಎಣ್ಣೆ ಬೇಕಾಗುತ್ತೆ. ಅದು 125 ml ಅಷ್ಟು ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ ಮತ್ತು ಒಂದು 10 ರಿಂದ 15 ಗೋಡಂಬಿ. ಈ ಗೋಡಂಬಿ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರಿಯುವ. ಇದ್ರ ಜೊತೆಗೆ ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಚಿಟಪಟ ಅಲ್ಲಿವರೆಗೂ ಇದನ್ನು ಹಾಕಿ ನೋಡಿ ಈ ಲೆವೆಲ್ವರೆಗೂ ಹುರಿದ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ಒಂದು 50 ಗ್ರಾಮ್ನಷ್ಟು ಈರುಳ್ಳಿ ಹಚ್ಚಿರ್ತಕ್ಕಂಥದ್ದು ಹಾಕಿ ಸ್ವಲ್ಪ ಹೊತ್ತು ಪಾರದರ್ಶಕ ಅಥವಾ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಇದನ್ನ ಹುರಿಯುವ. ಆದ ನಂತರ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಚಿರ್ತಕ್ಕಂಥ ಹಾಕ್ಬಿಟ್ಟು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನ ಚಂದ ಹುರಿಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ಇದರಲ್ಲಿ ಮೈನ್ ಸ್ಟಾರ್ ಏನಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ ಮತ್ತೆ ಹಸಿ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಇದನ್ನ ಈ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದೊಳ್ಳೆ ಘಮ ಬರುತ್ತೆ. ಆ ಒಂದು ಪರಿಮಳ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಇದಾದ ನಂತರ ಇದರಲ್ಲಿ 1 ಕಪ್ನಷ್ಟು ಬನ್ಸಿ ರವೆಯನ್ನು ಹಾಕುವ. ಇದು ಹಾಕಿದ ನಂತರ ಈ ಎಣ್ಣೆ ಮತ್ತು ಎಲ್ಲ ಪದಾರ್ಥದಲ್ಲೇ ಈ ಒಂದು ರವೆ ಅಂತಕ್ಕಂಥದ್ದು ಹದವಾಗಿ ಹುರಿಬೇಕಾಗತ್ತೆ. ಇದಾದ ನಂತರ ಇದರಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ 1 ನಿಂಬೆ ಹಣ್ಣಿನ ರಸವನ್ನು ಹಾಕೊಳ್ತೇನೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾನು ಇದರಲ್ಲಿ 1 ಕಪ್ನಷ್ಟು ರವೆಯನ್ನು ತಗೊಂಡಿದ್ದೆ. ಸೊ ಹಾಗಾಗಿ ನಾನು ಇದರಲ್ಲಿ 3.5 ಕಪ್ನಷ್ಟು ಬಿಸಿ ನೀರನ್ನ ಇದರಲ್ಲಿ ಹಾಕೋಬೇಕಾಗತ್ತೆ. ಪರ್ಫೆಕ್ಟ್ ಆಗಿ 3.5 ಕಪ್ ಹಾಕಿದ್ದೀನಿ. ಈಗ ನೋಡಿ, ಈ ರವೆ ಹಾಕಿದ್ರಿಂದ ಏನಾಗುತ್ತೆ, ಬಿಸಿ ನೀರು ಇರುತ್ತಲ್ಲ, ಸೊ ಈಗ ರವೆ ಜಲ್ದಿ ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ತರ ನೋಡ್ತಿದ್ರಲ್ಲ ಎಷ್ಟು ಜಲ್ದಿ ಎಷ್ಟು ಗಟ್ಟಿ ಆಗ್ಬಿಟ್ಟು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆನ್ ಎ ಲೋ ಫ್ಲೇಮಲ್ಲಿ ಬರೀ ಒಂದು 10 ನಿಮಿಷ ಇದನ್ನ ಕುಕ್ ಮಾಡುವ. ನೋಡಿ 10 ಮಿನಿಟ್ಸ್ ಆಯಿತು. 10 ನಿಮಿಷ ಆಗಿದ ತಕ್ಷಣ ಪರ್ಫೆಕ್ಟ್ ಹದದಲ್ಲಿ ಖಾರ ಬಾತ್ ಅಂತಕ್ಕಂಥದ್ದು ರೆಡಿ ಆಗಿದೆ. ಬ್ಯೂಟಿಫುಲ್. ನೋಡಿ ಈ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟ್. ಇದು ಒಂದು ಪರ್ಫೆಕ್ಟ್ ಹದ. ಇಷ್ಟೇ ನೋಡಿಪ್ಪ, ಈ ಒಂದು ಮಸಾಲಾ ಖಾರ ಬಾತ್ ಮಾಡೋದು ಇಷ್ಟು ಸುಲಭ. ಸೊ ನನಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.